ಸೊ ಅವ್ರಿಗೆ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಮೋಕ್ಷಿತ್ ನಂಜಪ್ಪ ಬ್ಲಾಗ್ಸ್ ವಿತ್ ಹೊಸ ವೆಹಿಕಲ್ ಕಾರೊಟ್ಟಿಗೆ ಇದ್ದೀನಿ ಇವತ್ತು. ಆ್ಯಂಡ್ ಆಫ್ಟರ್ ವೆರಿ ಲಾಂಗ್ ಟೈಮ್ ನಾವು ಎಷ್ಟು ಸಲ ಹೇಳ್ಬಿಟ್ಟಲ್ಲ. ಸೊ ಇವತ್ತು ಮೀಟ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಯಾಕೋ ನನಗೆ ತಿಕ್ಲಿಡ್ದೋಗಿತ್ತು, ಲೈಕ್ ವ್ಲಾಗ್ಸ್ ಮಾಡೋದೇ ಏನಪ್ಪ ಇದು ಹಿಂಗಾಗೋಯ್ತಲ್ಲ ಕತೆಗಳು ಅಂತ. ಸರಿ ಅಂತ ಹೇಳಿಬಿಟ್ಟು ಇವತ್ತು ವ್ಲಾಗ್ ಮಾಡೋಣ ಅಂತೇಳಿ ಕೈ ಹಾಕಿದ್ದೀನಿ ಕ್ಯಾಮರಕ್ಕೆ. ಹಾಗೆ ಹೇಳ್ತಾ ಇವತ್ತು ಪುನಃ ಸರಿ ಹೊಸ ಕಾರ್ ತಗೊಂಡ್ವಿ, ಒಂದು ಹ್ಯುಂಡೈ ವೆನ್ಯೂ. ಸೊ ಬೇಸಿಕಲಿ ಗಾಡಿ ಕ್ರೆಟದು ಮಗ ಇದ್ದಂಗಿದೆ. ಲೈಕ್ ತುಂಬ ಸಿಮಿಲರ್ ಇಂಜಿನ್ ಅಲ್ಲ ಬಾಡಿ ಡಿಸೈನ್ ಇದೆ. ಸೊ ಇಂಜಿನ್ ಸ್ಪೆಸಿಫಿಕೇಶನ್ಸ್ ಬಗ್ಗೆ ಹೇಳಬೇಕು ಅಂದರೆ ಲೈಕ್ 84 bhp ಆ್ಯಂಡ್ 117 Nm ಟಾರ್ಕ್ ಅಂತೇನೋ ಇದೆ. ಇದರೊಟ್ಟಿಗೆ ಬೇಜಾನ್ ಫೀಚರ್ಸ್ಗಳು ಕೊಟ್ಟಿದ್ದಾನೆ. ಸೊ ಎಲ್ಲರೂ ಒಂದು ಒಳ್ಳೆ ಜಾಗದಲ್ಲಿ ನಿಲ್ಲಿಸಿ ನಾನು ನಿಮಗೆ ತೋರಿಸ್ತೀನಿ. ಈಗ ಸದ್ಯಕ್ಕೆ ನಾನು ಹೋಗ್ತಾ ಇದ್ದೀನಿ ಸುಂಟಿಗೊಪ್ಪ, ಹೀಗೆ ಮಡಿಕೇರಿ ಹಂಗೆ ಸುತ್ಕೊಂಡು ಹೋಗೋಣ. ಸುತ್ತಕ್ಕೆ ಏನಾಗಬೇಕಂತ ಅದರೊಟ್ಟಿಗೆ ಇದು SO ಪ್ಲಸ್ ಆಪ್ಷನಲ್ ಆಯಿತಾ, SO ಆಪ್ಷನಲ್ ಪ್ಲಸ್ ಅಂತ. ಸೊ ಐದರ್ ಏನು ಹೇಳೋದು ಇದಕ್ಕೆ ಹೆಸರೇ ಮಾಡ್ತಾ ಹೋಗ್ಬಿಡ್ತಲ್ಲ ಇವರು. ಸನ್ರೂಫ್ ಎಸ್, ಅದು ಬಿಟ್ಟರೆ ಆನ್ ಆಫ್ ಸ್ವಿಚ್ ಬಟನ್ನು, ಇಗ್ನಿಷನ್ ಬಟನ್ನು. ಸೊ ನಾವು ಇದನ್ನ ತಗೊಂಡ್ವಿ, ಅದು ಬೇಡ ಅಂತ ಹೇಳ್ಬಿಟ್ಟು. ಯಾಕಂದರೆ ಮನೇಲಿ ಆಲ್ರೆಡಿ ಎಲ್ಲ ಕಿಯಾಕ ಗಾಡಿಗಳೆಲ್ಲ. ಸೊ ಹೊಸದಾಗಿ ಬಟನ್ ಯಾಕೆ ಕನ್ಫ್ಯೂಷನ್ನು ಪೇರೆಂಟ್ಸ್ಗಳಿಗೆ ಅಂತ ಹೇಳ್ಬಿಟ್ಟು ಇದನ್ನ ಆಪ್ಟ್ ಮಾಡಿದ್ದೀವಿ. ಸೊ ಒಂದು ಕಡೆ ನಿಲ್ಲಿಸ್ಬಿಟ್ಟು ಕ್ಲಿಯರ್ ಕಟ್ಟಾಗಿ ಎಲ್ಲ ತೋರಿಸ್ತೀನಿ, ಫೀಚರ್ಸ್ಗಳು, ಇದರದ್ದು ಸ್ಪೇಸು ಪ್ರತಿಯೊಂದು ಕೂಡ. ನನಗೇನು ಲೈಕ್ ಒಂದು ಮಿಡ್ ರೇಂಜ್ SUV ಅಂತ ಅನ್ನಿಸ್ತದೆ. ಸೊ ತುಂಬ ಕಂಫರ್ಟೇಬಲ್ ಆಗಿದೆ. ಯಾಕಂದರೆ ಲೈಕ್ ಅದು ಅವ್ರವ್ರಿಗೆ ಬಿಟ್ಟಿರೋದು ಆ್ಯಕ್ಚುಲಿ. ಯಾಕಂದರೆ ನಾನು ಆಲ್ಟೋದಿಂದ ಇದಕ್ಕೆ ಸಡನ್ ಜಂಪ್ ಆಗಿರೋ ಕಾರಣ ಆಬ್ವಿಯಸ್ಲಿ ಇದು ಸ್ಪೇಷಿಯಸ್ ಆಗಿ ಅನ್ನಿಸ್ಲೇಬೇಕು. ಸೊ ಬನ್ನಿ ಇನ್ನು ನಮ್ಮ ಪ್ರಯಾಣನ ಮುಂದುವರ್ಸೋಣ. ಸೊ ಸ್ಟೇರಿಂಗ್ ರೆಸ್ಪಾನ್ಸ್ ಅಂತೂ ತುಂಬ ಚೆನ್ನಾಗಿದೆ ಈ ಕಾರ್ದು. ಆ್ಯಂಡ್ ಆಲ್ಮೋಸ್ಟ್ ಇದರೊಳಗಿರೋ ಫೀಚರ್ಸ್ ಎಕ್ಸ್ಟರ್ ಥರ ಇದೆ ಅಂತ ಅನ್ನಿಸ್ತಾ ಇದೆ ನನಗೆ. ಸೊ ಎಕ್ಸ್ಟರ್ ಕೂಡ ಓಡಿಸಿರೋ ಕಾರಣ ಆ್ಯಂಡ್ ಅದರದ್ದು ರಿವ್ಯೂ ಮಾಡಿರೋ ಕಾರಣ ಸೊ ಸಿಮಿಲ್ಯಾರಿಟಿ ತುಂಬ ಇದೆ ಅಂತ ಅನ್ನಿಸ್ತಿದೆ. ಎಕ್ಸೆಪ್ಟ್ ಸ್ಪೇಸು ತುಂಬ ಒಳ್ಳೆ ಸ್ಪೇಸ್ ಇದೆ. ಲೈಕ್ ಸುಮಾರು ದಿನ ಆಯ್ತಲ್ಲ ಬ್ಲಾಗಲ್ಲಿ ಮಾತಾಡಿ, ಬಾಯಿ ತೊದಲುತ್ತಾ ಇಲ್ಲ. ಹಾಗೆಲ್ಲ ಹೇಳ್ಬಿಟ್ಟು ಇದು ಲೋ ಆ್ಯಂಡ್ ಟಾರ್ಕ್ ಸಿಕ್ಕಾಬಟ್ಟೆ ಕಮ್ಮಿ ಇದೆ. ಲೈಕ್ ಫಸ್ಟ್ ಸರ್ವಿಸ್ ಆಗಂಟ ಹಾಗೇನಾ ಅಥವಾ ಏನು ಕತೆ ಗೊತ್ತಿಲ್ಲ. ಸೊ ಇದೊಂಥರ ಬಡ್ಜೆಟ್ ಫ್ರೆಂಡ್ಲಿ SUV ಥರ, ಮಿನಿ SUV, ಮೈಕ್ರೋ SUVನ ಮಿನಿ SUVನ ಏನೋ ಒಂದು ಒಟ್ಟಾರೆ ಹಾಗೆಲ್ಲ ಹೇಳ್ತಾ. 7 ಇಂಚ್ 6.5 7 ಇಂಚ್ ಡಿಸ್ಪ್ಲೇ ಇದೆ. ಸೊ ಇದೆಲ್ಲ ಇದರಲ್ಲೇ ಬರೋದು. ಸೊ ಫೀಚರ್ಸ್ ಬಗ್ಗೆ ಹೇಳ್ಬೇಕಂದ್ರೆ ಅದೇ ಸನ್ರೂಫು, AC, ಚಾರ್ಜರು 12V ಚಾರ್ಜರ್ ಇದೆ, ಮತ್ತು 12V ಸಾಕೆಟು, USB ಪೋರ್ಟು, ಮತ್ತು ಲೈಟ್ನಿಂಗ್ ಪೋರ್ಟ್ ಇದೆ. ಅದರೊಟ್ಟಿಗೆ 4 ಕೂಡ ಪವರ್ ವಿಂಡೋಸ್ ಆಗಿರುತ್ತೆ. ಅದರೊಟ್ಟಿಗೆ 6 ಇಯರ್ ಬ್ಯಾಗ್ಸ್ ಇರುತ್ತೆ. ಆ್ಯಂಡ್ ನನಗೆ ಒಂದು ಫೀಚರ್ ಇದರಲ್ಲಿ ಬೇಕಾಗಿದ್ದು ಅಂದರೆ ಕಾರ್ನ ಲಾಕ್ ಮಾಡ್ದಂಗೆ ಆಟೋಮೆಟಿಕ್ಕಾಗಿ ಮಿರರ್ಗಳು ಫೋಲ್ಡ್ ಆಗುವಂಥದ್ದು. ಸೊ ಅದೊಂದು ಇಲ್ಲದೇ ಇರೋ ಕಾರಣ ಸ್ವಲ್ಪ ಬೇಜಾರು. ಯಾವನ್ಗುರೋನು ತೆಗೆದುಬಿಡ್ತಿದ್ದ ತರ್ವೇಸಿ ಹಾಗೆ ಅಂತೆಲ್ಲ ಹೇಳ್ತಾ. ಸೀಟೆಲ್ಲ ತುಂಬ ಕಂಫರ್ಟೇಬಲ್ ಆಗಿದೆ. ಲೈಕ್ 4 ಮೆಂಬರ್ಸಿಗೆ ಮಾಡಿಸ್ದಂಗೆ ಇದೆ. ಬಟ್ ಬ್ಯಾಕ್ ಸೆಂಟ್ರ್ ಮಿಡ್ಲ್ ಸೀಟ್ ಇದೆಲ್ಲ ಅದು ಒಂಥರ ಉಬ್ಬದಂಗಿದೆ, ಸ್ವಲ್ಪ ದಪ್ಪಕ್ಕಾಗಿದೆ. ಲೈಕ್ ದಪ್ಪ ಇರೋರಿಗೆ ಕೂರ್ಲಿಕ್ಕೆ ಸ್ವಲ್ಪ ಹಿಂಸೆ ಆಗ್ಬೋದು. ಆ್ಯಂಡ್ ಬೂಟ್ ಸ್ಪೇಸ್ ಹೆವಿ ಆಗಿದೆ. ಅದೆಲ್ಲ ಒಂದು ಕಡೆ ನಿಲ್ಲಿಸ್ಬಿಟ್ಟು ತೋರಿಸ್ತೀನಿ. ಈಗ ಸದ್ಯಕ್ಕೆ ಆನ್ ದ ಗೋ ಏನೆಲ್ಲ ಫೀಲ್ ಆಯ್ತದೆ ಅದನ್ನು ಹೇಳ್ಬೋದು. ಆ್ಯಂಡ್ ಅದರೊಟ್ಟಿಗೆ ರೋಡ್ ನಾಯ್ಸ್ ಕೇಳ್ತೀವಿ ಅಂದರೆ ಒಂದು ಸ್ವಲ್ಪ ಇದೆ ಅಷ್ಟೇ. ಆ್ಯಂಡ್ ನಾಯ್ಸ್ ಕ್ಯಾನ್ಸಲೇಷನ್ ತುಂಬಾ ಚೆನ್ನಾಗಿದೆ. ಬಿಕಾಸ್ ಸೇಮ್ ಆಲ್ಟೋದಿಂದ ಬಂದ ಕಾರಣ ನಮಗೆ ಎಲ್ಲನೂ ಚೆಂದಾಗಿ ಅನ್ನಿಸ್ತಾ ಇದೆ. ಸುಮಾರು ಟೈಮ್ ಆದಮೇಲೆ ಆ್ಯಕ್ಚುಲಿ ಗೋಪ್ರದಲ್ಲಿ ವ್ಲಾಗ್ ಮಾಡ್ತಿದ್ದೀನಿ. ಆಲ್ಮೋಸ್ಟ್ 1 month ಪ್ಲಸ್ ಆಗಿದೆ. ಇನ್ನೂ ಒಂದು ವೀಡಿಯೋ ಆ್ಯಕ್ಚುಲಿ ಟ್ಯಾಬಲ್ಲಿ ಹಾಗೆ ಇದೆ ಅಪ್ಲೋಡ್ ಮಾಡೋಕ್ಕೆ ಅಂತ ಇಟ್ಟಿರೋದು. ಅದನ್ನು ಯಾವಾಗ ಅಪ್ಲೋಡ್ ಮಾಡ್ತೀನಿ ಮನಸ್ಸೇ ಇಲ್ಲ ಗುರು ಇತ್ತೀಚೆಗೆ. ಸೊ ಪ್ರಾಬಬ್ಲಿ ಇಷ್ಟೆಲ್ಲ ವೀಡಿಯೋ ಮಾಡ್ಕೊಂಡು ಕಷ್ಟಪಟ್ಕೊಂಡಿದ್ರು ಕೂಡ ಏನೋ ಗ್ರೋತ್ ಇಲ್ಲಲ್ಲ, ಅದಕ್ಕೆ ಆ ಥರ ಅನ್ನಿಸ್ತದ. ಏನು ಕತೆ ಗೊತ್ತಿಲ್ಲ. ಅಂತೂ ನಮ್ಮ ಕೆಲಸ ನಾವು ಬಿಡೋದು ಬೇಡ, ಕನ್ಸಿಸ್ಟೆಂಟಾಗಿರೋಕ್ಕೆ ಟ್ರೈ ಮಾಡೋಣ ಅಂತ ಹೇಳಿಯೇ 1000 ಸಲ ಆಯಿತು ಅನಿಸುತ್ತೆ. ಬನ್ನಿ, ಚೆನ್ನಾಗಿದೆ ರೋಡು, ಎಂಜಾಯ್ ಮಾಡೋಣ. ಒಳ್ಳೆ ವ್ಯೂ ಅಲ್ಲ ಇನ್ಸಾ 360. ಅದನ್ನು ತೆಗೆದುಬಿಟ್ಟು ಹ್ಯಾಂಡ್ ಬ್ರೇಕ್ ಗೇರಿಗೆ ಮೌಂಟ್ ಮಾಡಿ ಇಟ್ಟಿದ್ದೀನಿ. ಒಂದು ಒಳ್ಳೆ ವ್ಯೂ ಸಖತ್ತಾಗಿ ಕಾಣಿಸ್ತಿದೆ.
ನಾನು ಆಲ್ಟೋದಲ್ಲಿ ಇದೆಲ್ಲ ಯಾಕೆ ಯೋಚನೆ ಮಾಡಿಲ್ಲ. ಸೊ ಹಾಗೆಲ್ಲ ಹೇಳ್ತಾ ಸುಂಟಿಕೊಪ್ಪ ಆಯಿತು, ಮಡಿಕೇರಿ ಆಯಿತು, ಈಗ ಜೋಡುಪಾಲದಲ್ಲಿದ್ದೀನಿ. ಇಲ್ಲಿಂದ ಆ ಕಡೆ ಎಲ್ಲೂ ಹೋಗಲ್ಲ, ಯಾಕಂದರೆ ಹೋಗಿ ಪ್ರಯೋಜನ ಇಲ್ಲ. ಹಾಗೆ ಸ್ವಲ್ಪ ಕಿಲೋಮೀಟರ್ಸ್ ರನ್ ಮಾಡೋಣ ಅಂತೇಳಿ ಹೊರಟಿದ್ದೀನಿ. ಯಪ್ಪ ದೇವರೇ, ಕೋಲ್ಡು ಫೀವರ್ ಅಂತೆಲ್ಲ ಹೇಳಿ ಈಗಷ್ಟೇ ರೆಡಿ ಆಯ್ತಿದ್ದೀನಿ. ಇರೋ ಬರೋ ಸ್ಪೇರ್ ಪಾರ್ಟ್ಸ್ ಎಲ್ಲ ಲೂಸ್ ಹಾಕೊಂಬಿಟ್ಟಿತ್ತು ಗುರು, ಈಗ ಸ್ವಲ್ಪ ರೆಡಿಯಾಗಿರೋದು. ಸೊ ಆಲ್ಟೋ ಇರ್ಬೇಕಾದ್ರೆ ಎ ಸಿ ಬೇಕು ಅಂತ ಅನಿಸಿತ್ತು. ಈಗ ಎ ಸಿ ಬಂದಾದ ಮೇಲೆ ತಲೆ ಇಲ್ಲ, ಹೊಟ್ಟೆಲ್ಲ ಗುಳುಗುಳು ಆಯ್ತಿದೆ. ಯಾಕಂದರೆ ಅಭ್ಯಾಸ ಇಲ್ಲಲ್ಲ. ಒಂದೋ ಬೈಕು ಇಲ್ಲ ಜೀಪು ಇಲ್ಲ ಆಲ್ಟೋದಲ್ಲಿ ಇಡ್ತಿದ್ದೆ. ಈಗ ಹ್ಯುಂಡೈ ವೆನ್ಯೂ ಎಲ್ಲ ಹೇಳಿ ಹೊಟ್ರೆ ಎ ಸಿಲಿ ಕೂರಕ್ಕಾಯ್ತಿಲ್ಲ. ಸ್ವಲ್ಪ ಟೈಮ್ ಹಿಡಿತದೆ ಅಭ್ಯಾಸ. ಬೆಟ್ಟ ನೋಡು ಗುರು, ಬೆಟ್ಟ. ಪವರ್ ಸ್ಟೇರಿಂಗ್ ಬೇರೆ ಮಜಾ ಕೊಡ್ತಿದೆ. ಬ್ರೇಕ್ ಅಂತೂ ಅಲ್ಟಿಮೇಟ್ ಗುರು. ಫ್ರಂಟು ABS ರೇರ್ ಡ್ರಮ್ ಅಂತ ಇದು ಮೋಸ್ಟ್ಲಿ. ಸಖತ್ತು ಪಂಚಿ ಆಗಿದೆ ನೋಡಿಲ್ಲಿ. ಚೆನ್ನಾಗಿದೆ. ಎಲ್ಲಿ ನಿಲ್ಲಿಸಿ ತೋರಿಸೋಣ ಅಂದರೆ ಜಾಗನೇ ಇಲ್ಲ. ಇದ್ದಲ್ಲೆಲ್ಲ ಕಚಡ ಬೀಳ್ಕೊಂಡಿದ್ದೆಲ್ಲ. ಈಗ ಜೋಡುಪಾಲ ತಲುಪ್ತೀನ, ಜೋಡುಪಾಲ ದಾಟಿ ಆಯ್ತು, ಏನೂ ಗೊತ್ತಾಯ್ತಿಲ್ಲ. ಆ್ಯಂಡ್ ಈಗ ಕ್ಯಾಮ್ರಾ ಚಾರ್ಜ್ ಖಾಲಿ ಆಯ್ತದೆ ಅಂತೇಳಿ ತಲೆ ಬಿಸಿನಿಲ್ಲ, ಯಾಕಂದರೆ ಇದರಲ್ಲಿ ಇರೋ ಓಲ್ಡ್ ಚಾರ್ಜರ್ಗಳೆಲ್ಲ ಇದೆ. ಇವತ್ತು ಹಾಗೆ ಒಂದು ಎಂಥ ಡ್ರೈವ್ ವಿಡಿಯೋನೂ ಆಯಿತು, ಕಾರ್ ರಿವ್ಯೂನೂ ಆಯಿತು ಅಂತ ಹೇಳ್ಕೊಂಡು ಹೊರಟಿದ್ದು. ಡ್ಯಾಡಿ ಗುಮ್ಮಂತ ಮುಖ ನೋಡ್ತಿದ್ರು, ಅಲ್ಲಿಗೆ ಹೋಯ್ತಿದ್ಯಾ ಕಳ್ಳನ ಮಗನೇ ಅಂತ. ಬಾಯಿ ತೊಲ್ತಿಲ್ಲ ಗುರು, ಸುಮಾರು ಟೈಮ್ ಆಯ್ತಲ್ಲ ಲೈಕ್ ವ್ಲಾಗ್ ಮಾಡೋದೆ. ಲೈಕ್ ಲಿಟ್ರಲಿ ಗಾಡಿ ಸಿಕ್ಕಾಬಟ್ಟೆ ಸ್ಮೂತಾಗಿದೆ. ಆ್ಯಂಡ್ ಹಾಂಡಾ ಇಂಜಿನ್ನು ನೆಕ್ಸ್ಟ್ ಲೆವೆಲ್ ಆಯಿತಾ. ಲೈಕ್ ತುಂಬ ಸ್ಮೂತು, ಬಟ್ ರಿಲಯಬಲ್ ಇಲ್ಲ ಅಂತ ಗೊತ್ತಿಲ್ಲ. ಯಾಕಂದರೆ ಫಸ್ಟ್ ಟೈಮ್ ಒಂದು ಹಾಂಡೈನ ಓನ್ ಮಾಡಿರೋದು ನಾವು. ನೋಡೋಣ ಕಾಲಕ್ರಮೇಣ ಹೇಗೆ ಅಂತ. ನಮ್ಮ ಆಲ್ಟೋ ಮಾತ್ರ ಲೈಕ್ ಲಿಟ್ರಲಿ 2011 ಹಿಡಿದು 2025 ಗಂಟ ಇಂಜಿನ್ದು ಒಂದೇ ಒಂದು ಇಶ್ಯೂ ಬರೋದೇ ಓಡ್ತು. ನೋಡೋಣ ಇದು ಎಷ್ಟು ಟೈಮ್ ಇನ್ನೂಗಿಂತ ಹೇಗೆ ಪರ್ಫಾರ್ಮ್ ಮಾಡುತ್ತೆ ಅಂತ. ಅದರೊಟ್ಟಿಗೆ ಲೈಕ್ ನಾವು ಆ್ಯಕ್ಚುಲಿ ಮಡಿಕೇರಿ ಅದ್ವೈತ್ ಹೋಂಡೈಯಿಂದ ಈ ಕಾರ್ನ ಪರ್ಚೇಸ್ ಮಾಡಿದೆ ಆಯಿತಾ. ಒನ್ ಆಫ್ ದ ಬೆಸ್ಟ್ ಆ್ಯಂಡ್ ಅಲ್ಟಿಮೇಟ್ ಕಸ್ಟಮರ್ ಸಪೋರ್ಟ್ ಅಂತ ಹೇಳಿದರೆ ತಪ್ಪೇ ಆಗೋದಿಲ್ಲ. ಗೊತ್ತಲ್ಲ, ಬ್ಯಾಂಕಿಗೆ ಕಾಲಿಡೋದು ಒಂದೇ, ಇರುವೆ ಗುಡಿಗೆ ಕೈ ಹಾಕೋದು, ತಲೆ ಹಾಕೋದು ಎಲ್ಲ ಒಂದೇ. ಸೊ ಹಾಗೆಲ್ಲ ಹೇಳಿ ಒಟ್ಟಾರೆ ದೀಪನ್ ಅಂತ ಹೇಳೋರು ಸಿಕ್ಕಾಬಟ್ಟೆ ಸಪೋರ್ಟ್ ಮಾಡಿ, ಅವರೇ ಬೆಳಗ್ಗೆ ಸಾಯಂಕಾಲ ಗಂಟ ಓಡಾಡಿ ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಮಾಡಿಕೊಟ್ಟು ಕೊನೆಗೂ ಗಾಡಿ ಕೈಗೆ ಸಿಕ್ದಂಗೆ ಮಾಡಿದರು. ಸೊ ಹ್ಯಾಟ್ಸ್ ಆಫ್ ಟು ದೀಪನ್ ಆ್ಯಂಡ್ ಅದ್ವೈತ್ ಹೋಂಡೈ ಮಡಿಕೇರಿ. ಹಾಗೆಲ್ಲ ಹೇಳಿ ಈಗ ಬಂದು ತಲುಪಿದ್ದೀನಿ ಜೋಡುಪಾಲ. ಕೊನೆಗೂ ಬಂತು. ಸೊ ಬನ್ನಿ ಗಾಡಿನ ಇಲ್ಲಿ ನಿಲ್ಲಿಸಿ ಹೋಗ್ಬಿಟ್ಟು Insta 360ಲಿ ಒಂದೆರಡು ಒಳ್ಳೆ ವೀಡಿಯೋಗಳು ಮಾಡ್ಕೊಂಬರುವ. ಸರಿ ಅಂತೇಳಿ ಒಂದು ಈರುಳ್ಳಿ ಪಕೋಡ ತಿನ್ಕೊಂಡು ಫಾಲ್ಸ್ನ ನೋಡ್ಕೊಂಡು ಹೊಸ ಕಾರ್ ಜೊತೆ ಜಾಲಿ ಮಾಡೋಣ. ಸರಿ ಬನ್ನಿ ಇನ್ನು ಗಾಡಿನ ತೋರಿಸೋಣ. ಓವರಾಲಾಗಿ ಬ್ಯಾಕಿಂದ ಈ ಥರ ಕಾಣುತ್ತೆ ಹ್ಯುಂಡೈ ವೆನ್ಯೂ. ಸೊ ಬೂಟ್ ಸ್ಪೇಸ್ ಬಗ್ಗೆ ಮಾತಾಡ್ತೀವಿ ಅಂದರೆ ಈ ರೇಂಜಿಗಿದೆ. ಇಲ್ಲಿ ಇಬ್ಬರು ಒಳಗಡೆ 2-3 ಜನ ಒಳಗಡೆ ಹಾಕ್ಕೊಳ್ಬೋದು ಆ ಥರ ಬೂಟ್ ಸ್ಪೇಸ್ ಇದೆ. ಆ್ಯಂಡ್ ಅದರ ಒಟ್ಟಿಗೆ ಲಾಂಗ್ ಬ್ರೇಕ್ ಲೈಟ್, ಅದೊಂದು ಅಲ್ಟಿಮೇಟಾಗಿ ಕಾಣುತ್ತೆ ಆ್ಯಕ್ಚುಲಿ ನೈಟ್ ಟೈಮು. ಕೇರಿಂಗ್ ಫಾರ್ ಯು ಆಲ್ವೇಸ್. ಆ್ಯಂಡ್ ಪೆಟ್ರೋಲ್ ಗಾಡೀಲಿ ಒಂದು ಸ್ಟಿಕ್ಕರ್ ಹಾಕ್ಸ್ಬೇಕು ಪೆಟ್ರೋಲ್ ಅಂತ ನೋಡಿಲ್ಲಿ. ಓವರಾಲಾಗಿ ಹೀಗೆ ಕಾಣಿಸ್ತದೆ. ಚೆನ್ನಾಗಿದೆ ಅಲ್ಲ, ಕ್ಯಾಮ್ರಾದಲ್ಲಿ ಇನ್ನೂ ಚೆನ್ನಾಗಿ ಕಾಣಿಸ್ತಿದೆ ಆ್ಯಕ್ಚುಲಿ. ಇನ್ನು ಫ್ರಂಟ್ ಪ್ರೊಫೈಲ್ ನೋಡ್ತೀರಾ ಅಂದರೆ ಹೀಗಿದೆ. ಸೊ ಕ್ರೆಟಾದಲ್ಲಿ ವೆನ್ಯೂಲಿ ಡಿಫ್ರೆನ್ಸ್ ಏನಿದೆ ಅಂದರೆ ಹೆಡ್ಲೈಟು ಈ DRL ಇದೆಲ್ಲ, ಸೊ ಇದು ಲೆಫ್ಟ್ ಟು ರೈಟ್ ಫುಲ್ಲು ಕಂಟಿನ್ಯೂ ಆಗುತ್ತೆ. ಇದರಲ್ಲಿ ಗ್ರಿಲ್ ಕೊಟ್ಟಿದ್ದಾನೆ, ಕ್ರೋಮ್ ಗ್ರಿಲ್ಲು. ಇನ್ನು ಮೊನ್ನೆ ಪೂಜೆ ಮಾಡಿಸಿದ ಹೂವಾರ ರಿಬ್ಬನ್ಗಳೆಲ್ಲ ಹಾಗಾಗೇ ಇದೆ. ನಂಬರ್ ಬಂದಿದೆ, ಪ್ಲೇಟ್ ಇನ್ನೂ ಸಿಗಲಿಲ್ಲ. ಸೊ ಓವರಾಲಾಗಿ ಕಾಣುತ್ತೆ. ಆ್ಯಂಡ್ ಟೈರ್ ಬಂದು 15 ಇಂಚ್ 17 ಇಂಚ್ ಗೊತ್ತಿಲ್ಲ. ಗುಡಿಯಲ್ ಟೈರ್ಗಳು, ನನಗೇನೋ ಗುಡಿಯಲ್ ಟೈರ್ಗಳು ಅಷ್ಟು ಖುಷಿ ಆಗೋದಿಲ್ಲ. ಆ್ಯಂಡ್ ಅದರೊಟ್ಟಿಗೆ ಆನ್ ದ ರನ್ ಏನು ಟೈರ್ ಪ್ರೆಷರ್ ಕೂಡ ಗೊತ್ತಾಗುತ್ತೆ. ಚೆನ್ನಾಗಿ ಕಾಣಿಸ್ತಿದೆಯಲ್ಲ ಗಾಡಿ. ಸೊ ಇದು ಓವರಾಲ್ ಪ್ರೊಫೈಲು ಗಾಡಿದು. ನೋಡೋಕ್ಕೊಂಥರ ಬಲ್ಕಿಯಾಗಿ ಕಂಡ್ರು ಕಾಂಪ್ಯಾಕ್ಟಾಗಿ ಚೆನ್ನಾಗಿದೆ. ನನಗೆ ಈ ಬ್ರೇಕ್ ಲೈಟ್ ಅಂತೂ ಸಿಕ್ಕಾಬಟ್ಟೆ ಇಷ್ಟ ಆಯಿತು ಗುರು. ಆ್ಯಂಡ್ ಏರಿಯಲ್ಲಿದೆ.
ಮತ್ತು ಮೇಲೆ ಅದು ಯಾಕೆ ಕೊಟ್ಟಿಯಾರ ಗೊತ್ತಿಲ್ಲ. ಒಂದು ಒಳ್ಳೆ ಲುಕ್ಕು ಇದೆ. ನಂಬರ್ ಪ್ಲೇಟ್ ಒಂದು ಬಂದುಬಿಟ್ರೆ ಇನ್ನೂ ಚೆನ್ನಾಗಿ ಕಾಣಿಸ್ತದೆ. ಆ್ಯಂಡ್ ರೇರ್ ಸೀಟಲ್ಲಿ ಮಾತಾಡ್ತೀರಾ ಅಂದರೆ AC ಸೆಂಟ್ರಲ್ ಕೊಟ್ಟಿಯಾನೆ. ಲೆಗ್ ಸ್ಪೇಸು ಹೇಳುವಂಥ ಭಯಂಕರ ಸಖತ್ತಾಗಿದೆ ಅಂತೆಲ್ಲ ಹೇಳಲಿಕ್ಕಾಗೋದಿಲ್ಲ, ಬಟ್ ಡೀಸೆಂಟ್ ಕೈಂಡ್ ಆಫ್ ಸ್ಪೇಸ್ ಇದೆ. ನೋಡಿ, ನಾನು ಸೀಟದು ಹೇಳ್ದಲ್ಲ ಆಗಲೇ ರೇರು. ನೋಡಿ, ಇದು ಈ ಹಂಪು ಸ್ವಲ್ಪ ಡಿಸ್ಕಂಫರ್ಟ್ ಫೀಲ್ ಆಗ್ಬೋದು. ಅದು ಬಿಟ್ಟರೆ 4 ಜನಕ್ಕೆ ಇನ್ನೆಂತ ಬೇಕು ಹೇಳಿ, ಇದ್ರಿಗಿಂತ ಜಾಸ್ತಿ. ಇಂಜಿನ್ ಒಂದ್ಸಲ ತೋರಿಸಿಬಿಡೋಣ ಅಲ್ವಾ. ಎಲ್ಲಿದೆ ಲಿವರು? ಅಬ್ಬಾ, ಎಲ್ಲಿದೆ ಇದ್ರ ಸಾಮಾನು? ಅಬ್ಬಾ, ಬಾನೆಟ್ ಅಂತೂ ಹೆವಿ ಗೇಜ್ ಇದೆ ಗುರು, ಸಾರಿ ವೆಯ್ಟ್ ಇದೆ. ನೋಡಿ, ಇಂಜಿನ್ ಓವರಲ್ಲ ಈ ಕಾಣುತ್ತೆ. ಸೊ ಎಂಥದ್ದು ಫುಲ್ಲಿ ಲೋಡೆಡ್ ಆದರೆ ಇಲ್ಲಿ ಮೇಲೆ ಕವರ್ ಏನು ಸಾವಲ್ಲಿ ಇರ್ತದೆ. ಸೊ ಇದು 1.2 ನ್ಯಾಚುರಲ್ ಆಸ್ಪಿರೆಂಟ್ ಕಪ್ಪ ಇಂಜಿನ್, ಸಿಕ್ಕಾಪಟ್ಟೆ ಲಾಂಗ್ ಆಗಿದೆ. ಸೊ ಇದು ಆ್ಯಕ್ಚುಲಿ ಇಂಜಿನ್ ಪ್ರೊಫೈಲು ಕ್ರೇಜಿಯಾಗಿ ಕಾಣಿಸ್ತದಲ್ಲ. ಇನ್ನೊಂದು 2 ತಿಂಗಳು ಮತ್ತೆ ಎಲ್ಲ ಕೆಸರು ಪಡ್ಕೊಂಡಿರ್ತದೆ ಇದು. ಎಸ್, ಬನ್ನಿ ನೋಡೋಣ. ಏನೇ ಹೇಳಿ, ಬಾನೆಟ್ ಮಾತ್ರ ಒಳ್ಳೆ ಗೇಜ್ ಇದೆ.